ಕಳೆದ ರಾತ್ರಿಯಿಂದಲೇ ಲಾರಿಗಳ ಸಂಚಾರ ಬಂದ್ ಆಗಿದೆ. ಇಂದು ಇಡೀ ರಾಜ್ಯಾದ್ಯಂತ ರಸ್ತೆಗೆ ಇಳಿಯಲ್ಲ 7 ಲಕ್ಷ ಲಾರಿಗಳು ಗೂಡ್ಸ್ ಹಾಗೆ ಟ್ರಾನ್ಸ್ಪೋರ್ಟ್ ಸಂಪೂರ್ಣವಾಗಿ ಬಂದ್. ಮುಷ್ಕರಕ್ಕೆ ಪೆಟ್ರೋಲಿಯಂ ಅಸೋಸಿಯೇಷನ್ ಹಾಗೆ ಚಾಲಕರ ಸಂಘಗಳಿಂದ ಮುಷ್ಕರಕ್ಕೆ ಬೆಂಬಲ ಕೂಡ ಸಿಗ್ತಾ ಇರುವಂತದ್ದು. ಹಾಗೆ ಡೀಸೆಲ್ ಬೆಲೆ ಸೇರಿದಂತೆ ಹಲವು ಬೇಡಿಕೆಗೆ ಈಡೇರಿಕೆಗೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಇವರ ಬೇಡಿಕೆ ಈಡೇರೋ ತನಕ ನಾವು ಮುಷ್ಕರವನ್ನ ಕೈ ಬಿಡಲ್ಲ ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಇಡೀ ರಾಜ್ಯಾದ್ಯಂತ ಈಗ ಲಾರಿ ಸಂಚಾರ ಬಂದ್ ಆಗ್ತಾ ಇರುವಂತದ್ದು. ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ, ಅದನ್ನು ಇಳಿಸಿ, ಹಾಗೆ ಬೇರೆ ಬೇರೆ ಬೇಡಿಕೆಗಳಿವೆ. ಆ ಬೇಡಿಕೆಗೆಲ್ಲ ಸ್ಪಂದಿಸಿದ್ರೆ ಮಾತ್ರ ಈ ಒಂದು ಮುಷ್ಕರವನ್ನ ಕೈ ಬಿಡ್ತೀವಿ ಅಂತ ಹೇಳಲಾಗ್ತಾ ಇರುವಂತದ್ದು. ಮುಷ್ಕರಕ್ಕೆ ಬೆಂಬಲ. ಇನ್ನೊಂದು ಕಡೆಯಲ್ಲಿ ಏರ್ಪೋರ್ಟ್ ಟ್ಯಾಕ್ಸಿ ಬಂದ್, ಜಲ್ಲಿಕಲ್ಲು ಮರಳು ಲಾರಿ ಕೂಡ ಬಂದ್, ಗೂಡ್ಸ್ ವಾಹನಗಳು ಕೂಡ ಬಂದ್, 6 ಲಕ್ಷ ಲಾರಿ ಬಂದ್ ಆಗ್ತಾ ಇದೆ. ನೋಡಬೇಕು ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಂತ. ವಿರೋಧಿಸಿ ಲಾರಿ ಮಾಲೀಕರ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಮಧ್ಯರಾತ್ರಿ 12 ಗಂಟೆಯಿಂದ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿರುವಂತಹ ಲಾರಿ ಮಾಲೀಕರು ಈಗಾಗಲೇ ಎಲ್ಲಾ ವಾಹನಗಳನ್ನ ಸ್ಥಗಿತ ಮಾಡಿರುವಂತದ್ದು. ಪ್ರಮುಖವಾಗಿ ಟ್ರಕ್ ವಾಹನಗಳಿರ್ಬೋದು, ಜೊತೆಗೆ ಲಾರಿಗಳಿರ್ಬೋದು, ಇದೆಲ್ಲನೂ ಕೂಡ ಸ್ಥಗಿತ ಮಾಡೋ ಮೂಲಕ ಸರ್ಕಾರಕ್ಕೆ ನೇರವಾದಂತಹ ಬಿಸಿಯನ್ನ ಮುಟ್ಸೋದಕ್ಕೆ ಹೊರಟಿದ್ದಾರೆ. ಅಂದ್ರೆ ಪ್ರಮುಖವಾಗಿ 5-6 ಬೇಡಿಕೆಗಳನ್ನ ಈ ಬಾರಿ ಲಾರಿ ಮಾಲೀಕರ ಸಂಘ ಸರ್ಕಾರದ ಮುಂದಿಟ್ಟಿದೆ. ಕಳೆದ 6 ತಿಂಗಳಿನಲ್ಲಿ ಸರಾಸರಿ ₹5.50 ಡೀಸೆಲ್ ದರ ಹೆಚ್ಚಳ ಆಗಿದೆ. ಇದನ್ನ ಇಳಿಕೆ ಮಾಡಲೇಬೇಕು. ಇದು ದೊಡ್ಡ ಮಟ್ಟದ ಹೊಡೆತವನ್ನ ಕೊಟ್ಟಿದೆ. ಇದರಿಂದ ಡೀಸೆಲ್ ಬೆಲೆ ಈ ರೀತಿಯಾಗಿ ಜಾಸ್ತಿ ಹಾಕೊಂಡು ಹೋದ್ರೆ ಜೀವನ ಮಾಡುವಂತದ್ದು ತುಂಬಾನೇ ಕಷ್ಟ ಆಗುತ್ತೆ ಅನ್ನೋ ಒಂದು ಪ್ರಮುಖ ಬೇಡಿಕೆಯನ್ನ ಕೂಡ ಮುಂದಿಟ್ಟು ಸರ್ಕಾರಕ್ಕೆ ಈ ರೀತಿಯ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲಾ ಟೋಲ್ ಜೊತೆಗೆ ಬಾರ್ಡರ್ಗಳಲ್ಲಿ ಲಾರಿಗಳು ಸ್ಥಗಿತವಾಗಿ ನಿಂತಿರುವಂತದ್ದು. ಅಂದ್ರೆ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ಅಂದ್ರೆ ಈ ಹೊತ್ತಿನಿಂದ ನಿರ್ದಿಷ್ಟಾವಧಿ ಮುಷ್ಕರವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಅಗತ್ಯ ಸೇವೆಗಳನ್ನ ನಿಲ್ಲಿಸೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ಹಾಲು, ಔಷಧಿ, ಹಾಗೆ ಡೊಮೆಸ್ಟಿಕ್ ಗ್ಯಾಸ್, ತರಕಾರಿ, ಹಣ್ಣು, ಮೆಡಿಕಲ್ ಶಾಪ್, ಆಸ್ಪತ್ರೆ, ಆಂಬ್ಯುಲೆನ್ಸ್ ಈ ರೀತಿಗೆ ಬೇಕಾಗುವ ಕಡೆಗಳಲ್ಲಿ ನಾವು ತೊಂದರೆಯನ್ನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ರಮುಖವಾದಂತಹ ಬೇಡಿಕೆ ಆಗ್ಲೇ ಹೇಳಿರೋ ಹಾಗೆ ಡೀಸೆಲ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಟ್ರಿಪ್ ಕಾಸ್ಟ್ ಜಾಸ್ತಿ ಆಗಿದೆ. ಇದನ್ನ ಕಮ್ಮಿ ಮಾಡಬೇಕು. ಜೊತೆಗೆ ನೆರೆ ರಾಜ್ಯಗಳು ಇಲ್ಲಿಗೆ ಮುಂಚೆ ಬಂದು ಡೀಸೆಲ್ ಮತ್ತಷ್ಟು ಬೆಲೆ ಹೆಚ್ಚಳ ಆಗಿರೋದ್ರಿಂದ ಯಾವುದು ಕೂಡ ವಾಹನಗಳು ಇಲ್ಲಿಗೆ ಬರ್ತಾ ಇಲ್ಲ. ಜೊತೆಗೆ ಮುಷ್ಕರ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಗ್ರಾಹಕರ ಮೇಲೆ ಇದು ನೇರವಾಗಿ ಎಫೆಕ್ಟ್ ಬೀಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ರೈತರು ಬೆಳೆದಂತಹ ಬೆಳೆಯನ್ನ ಸಪ್ಲೈ ಮಾಡುವಂತಹ ಲಾರಿಗಳು ಸ್ಥಗಿತ ಆದಂತಹ ಬೆನ್ನಲ್ಲೇ ಎಲ್ಲದರ ಬೆಲೆ ಮತ್ತಷ್ಟು ಹೆಚ್ಚಳ ಆಗಿ ಅಗತ್ಯ ವಸ್ತುಗಳು ಕೂಡ ಸಿಗದೇ ಇರುವಂತಹ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆ ಲಾರಿ ಮಾಲೀಕರನ್ನ ನೆಗ್ಲೆಕ್ಟ್ ಮಾಡೋ ಮೂಲಕ ದೊಡ್ಡ ಮಟ್ಟದ ಒಂದು ತೊಂದರೆಯನ್ನ ಅನುಭವಿಸೋದಕ್ಕೆ ರೆಡಿ ಆಗ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು. ಕಳೆದ ರಾತ್ರಿಯಿಂದಲೇ ಲಾರಿಗಳ ಸಂಚಾರ ಬಂದ್ ಆಗಿದೆ. ಇಂದು ಇಡೀ ರಾಜ್ಯಾದ್ಯಂತ ರಸ್ತೆಗೆ ಇಳಿಯಲ್ಲ 7 ಲಕ್ಷ ಲಾರಿಗಳು ಗೂಡ್ಸ್ ಹಾಗೆ ಟ್ರಾನ್ಸ್ಪೋರ್ಟ್ ಸಂಪೂರ್ಣವಾಗಿ ಬಂದ್. ಮುಷ್ಕರಕ್ಕೆ ಪೆಟ್ರೋಲಿಯಂ ಅಸೋಸಿಯೇಷನ್ ಹಾಗೆ ಚಾಲಕರ ಸಂಘಗಳಿಂದ ಮುಷ್ಕರಕ್ಕೆ ಬೆಂಬಲ ಕೂಡ ಸಿಗ್ತಾ ಇರುವಂತದ್ದು. ಹಾಗೆ ಡೀಸೆಲ್ ಬೆಲೆ ಸೇರಿದಂತೆ ಹಲವು ಬೇಡಿಕೆಗೆ ಈಡೇರಿಕೆಗೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಇವರ ಬೇಡಿಕೆ ಈಡೇರೋ ತನಕ ನಾವು ಮುಷ್ಕರವನ್ನ ಕೈ ಬಿಡಲ್ಲ ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಇಡೀ ರಾಜ್ಯಾದ್ಯಂತ ಈಗ ಲಾರಿ ಸಂಚಾರ ಬಂದ್ ಆಗ್ತಾ ಇರುವಂತದ್ದು. ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ, ಅದನ್ನು ಇಳಿಸಿ, ಹಾಗೆ ಬೇರೆ ಬೇರೆ ಬೇಡಿಕೆಗಳಿವೆ. ಆ ಬೇಡಿಕೆಗೆಲ್ಲ ಸ್ಪಂದಿಸಿದ್ರೆ ಮಾತ್ರ ಈ ಒಂದು ಮುಷ್ಕರವನ್ನ ಕೈ ಬಿಡ್ತೀವಿ ಅಂತ ಹೇಳಲಾಗ್ತಾ ಇರುವಂತದ್ದು. ಮುಷ್ಕರಕ್ಕೆ ಬೆಂಬಲ. ಇನ್ನೊಂದು ಕಡೆಯಲ್ಲಿ ಏರ್ಪೋರ್ಟ್ ಟ್ಯಾಕ್ಸಿ ಬಂದ್, ಜಲ್ಲಿಕಲ್ಲು ಮರಳು ಲಾರಿ ಕೂಡ ಬಂದ್, ಗೂಡ್ಸ್ ವಾಹನಗಳು ಕೂಡ ಬಂದ್, 6 ಲಕ್ಷ ಲಾರಿ ಬಂದ್ ಆಗ್ತಾ ಇದೆ. ನೋಡಬೇಕು ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಂತ.
ವಿರೋಧಿಸಿ ಲಾರಿ ಮಾಲೀಕರ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಮಧ್ಯರಾತ್ರಿ 12 ಗಂಟೆಯಿಂದ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿರುವಂತಹ ಲಾರಿ ಮಾಲೀಕರು ಈಗಾಗಲೇ ಎಲ್ಲಾ ವಾಹನಗಳನ್ನ ಸ್ಥಗಿತ ಮಾಡಿರುವಂತದ್ದು. ಪ್ರಮುಖವಾಗಿ ಟ್ರಕ್ ವಾಹನಗಳಿರ್ಬೋದು, ಜೊತೆಗೆ ಲಾರಿಗಳಿರ್ಬೋದು, ಇದೆಲ್ಲನೂ ಕೂಡ ಸ್ಥಗಿತ ಮಾಡೋ ಮೂಲಕ ಸರ್ಕಾರಕ್ಕೆ ನೇರವಾದಂತಹ ಬಿಸಿಯನ್ನ ಮುಟ್ಸೋದಕ್ಕೆ ಹೊರಟಿದ್ದಾರೆ. ಅಂದ್ರೆ ಪ್ರಮುಖವಾಗಿ 5-6 ಬೇಡಿಕೆಗಳನ್ನ ಈ ಬಾರಿ ಲಾರಿ ಮಾಲೀಕರ ಸಂಘ ಸರ್ಕಾರದ ಮುಂದಿಟ್ಟಿದೆ. ಕಳೆದ 6 ತಿಂಗಳಿನಲ್ಲಿ ಸರಾಸರಿ ₹5.50 ಡೀಸೆಲ್ ದರ ಹೆಚ್ಚಳ ಆಗಿದೆ. ಇದನ್ನ ಇಳಿಕೆ ಮಾಡಲೇಬೇಕು. ಇದು ದೊಡ್ಡ ಮಟ್ಟದ ಹೊಡೆತವನ್ನ ಕೊಟ್ಟಿದೆ. ಇದರಿಂದ ಡೀಸೆಲ್ ಬೆಲೆ ಈ ರೀತಿಯಾಗಿ ಜಾಸ್ತಿ ಹಾಕೊಂಡು ಹೋದ್ರೆ ಜೀವನ ಮಾಡುವಂತದ್ದು ತುಂಬಾನೇ ಕಷ್ಟ ಆಗುತ್ತೆ ಅನ್ನೋ ಒಂದು ಪ್ರಮುಖ ಬೇಡಿಕೆಯನ್ನ ಕೂಡ ಮುಂದಿಟ್ಟು ಸರ್ಕಾರಕ್ಕೆ ಈ ರೀತಿಯ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲಾ ಟೋಲ್ ಜೊತೆಗೆ ಬಾರ್ಡರ್ಗಳಲ್ಲಿ ಲಾರಿಗಳು ಸ್ಥಗಿತವಾಗಿ ನಿಂತಿರುವಂತದ್ದು. ಅಂದ್ರೆ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ಅಂದ್ರೆ ಈ ಹೊತ್ತಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ಅಗತ್ಯ ಸೇವೆಗಳನ್ನ ನಿಲ್ಲಿಸೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ಹಾಲು, ಔಷಧಿ, ಹಾಗೆ ಡೊಮೆಸ್ಟಿಕ್ ಗ್ಯಾಸ್, ತರಕಾರಿ, ಹಣ್ಣು, ಮೆಡಿಕಲ್ ಶಾಪ್, ಆಸ್ಪತ್ರೆ, ಆಂಬ್ಯುಲೆನ್ಸ್ ಈ ರೀತಿಗೆ ಬೇಕಾಗುವ ಕಡೆಗಳಲ್ಲಿ ನಾವು ತೊಂದರೆಯನ್ನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ರಮುಖವಾದಂತಹ ಬೇಡಿಕೆ ಆಗ್ಲೇ ಹೇಳಿರೋ ಹಾಗೆ ಡೀಸೆಲ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಟ್ರಿಪ್ ಕಾಸ್ಟ್ ಜಾಸ್ತಿ ಆಗಿದೆ. ಇದನ್ನ ಕಮ್ಮಿ ಮಾಡಬೇಕು. ಜೊತೆಗೆ ನೆರೆ ರಾಜ್ಯಗಳು ಇಲ್ಲಿಗೆ ಮುಂಚೆ ಬಂದು ಡೀಸೆಲ್ ಮತ್ತಷ್ಟು ಬೆಲೆ ಹೆಚ್ಚಳ ಆಗಿರೋದ್ರಿಂದ ಯಾವುದು ಕೂಡ ವಾಹನಗಳು ಇಲ್ಲಿಗೆ ಬರ್ತಾ ಇಲ್ಲ. ಜೊತೆಗೆ ಮುಷ್ಕರ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಗ್ರಾಹಕರ ಮೇಲೆ ಇದು ನೇರವಾಗಿ ಎಫೆಕ್ಟ್ ಬೀಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ರೈತರು ಬೆಳೆದಂತಹ ಬೆಳೆಯನ್ನ ಸಪ್ಲೈ ಮಾಡುವಂತಹ ಲಾರಿಗಳು ಸ್ಥಗಿತ ಆದಂತಹ ಬೆನ್ನಲ್ಲೇ ಎಲ್ಲದರ ಬೆಲೆ ಮತ್ತಷ್ಟು ಹೆಚ್ಚಳ ಆಗಿ ಅಗತ್ಯ ವಸ್ತುಗಳು ಕೂಡ ಸಿಗದೇ ಇರುವಂತಹ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆ ಲಾರಿ ಮಾಲೀಕರನ್ನ ನೆಗ್ಲೆಕ್ಟ್ ಮಾಡೋ ಮೂಲಕ ದೊಡ್ಡ ಮಟ್ಟದ ಒಂದು ತೊಂದರೆಯನ್ನ ಅನುಭವಿಸೋದಕ್ಕೆ ರೆಡಿ ಆಗ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು. ಪರ್ಚೇಸ್ ಮಾಡ್ತಾ ಇತ್ತು, ಆದ್ರೆ ಈಗ ಪರ್ಚೇಸ್ ಮಾಡ್ತಾ ಇತ್ತು. ಕಳೆದ ರಾತ್ರಿಯಿಂದಲೇ ಲಾರಿಗಳ ಸಂಚಾರ ಬಂದ್ ಆಗಿದೆ. ಇಂದು ಇಡೀ ರಾಜ್ಯಾದ್ಯಂತ ರಸ್ತೆಗೆ ಇಳಿಯಲ್ಲ 7 ಲಕ್ಷ ಲಾರಿಗಳು. ಗೂಡ್ಸ್ ಹಾಗೆ ಟ್ರಾನ್ಸ್ಪೋರ್ಟ್ ಸಂಪೂರ್ಣವಾಗಿ ಮುಷ್ಕರಕ್ಕೆ ಪೆಟ್ರೋಲಿಯಂ ಅಸೋಸಿಯೇಷನ್ ಹಾಗೆ ಚಾಲಕರ ಸಂಘಗಳಿಂದ ಮುಷ್ಕರಕ್ಕೆ ಬೆಂಬಲ ಕೂಡ ಸಿಗ್ತಾ ಇರುವಂತದ್ದು. ಹಾಗೆ ಡೀಸೆಲ್ ಬೆಲೆ ಸೇರಿದಂತೆ ಹಲವು ಬೇಡಿಕೆಗೆ ಈಡೇರಿಕೆಗೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಇವರ ಬೇಡಿಕೆ ಈಡೇರೋ ತನಕ ನಾವು ಮುಷ್ಕರವನ್ನ ಕೈ ಬಿಡಲ್ಲ ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಇಡೀ ರಾಜ್ಯಾದ್ಯಂತ ಈಗ ಲಾರಿ ಸಂಚಾರ ಬಂದ್ ಆಗ್ತಾ ಇರುವಂತದ್ದು. ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ, ಅದನ್ನು ಇಳಿಸಿ, ಹಾಗೆ ಬೇರೆ ಬೇರೆ ಬೇಡಿಕೆಗಳಿವೆ. ಆ ಬೇಡಿಕೆಗೆಲ್ಲ ಸ್ಪಂದಿಸಿದ್ರೆ ಮಾತ್ರ ಈ ಒಂದು ಮುಷ್ಕರವನ್ನ ಕೈ ಬಿಡ್ತೀವಿ ಅಂತ ಹೇಳಲಾಗ್ತಾ ಇರುವಂತದ್ದು. ಮುಷ್ಕರಕ್ಕೆ ಬೆಂಬಲ. ಇನ್ನೊಂದು ಕಡೆಯಲ್ಲಿ ಏರ್ಪೋರ್ಟ್ ಟ್ಯಾಕ್ಸಿ ಬಂದ್, ಜಲ್ಲಿಕಲ್ಲು ಮರಳು ಲಾರಿ ಕೂಡ ಬಂದ್, ಗೂಡ್ಸ್ ವಾಹನಗಳು ಕೂಡ ಬಂದ್, 6 ಲಕ್ಷ ಲಾರಿ ಬಂದ್ ಆಗ್ತಾ ಇದೆ. ನೋಡಬೇಕು ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಂತ. ವಿರೋಧಿಸಿ ಲಾರಿ ಮಾಲೀಕರ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಮಧ್ಯರಾತ್ರಿ 12 ಗಂಟೆಯಿಂದ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿರುವಂತಹ ಲಾರಿ ಮಾಲೀಕರು ಈಗಾಗಲೇ ಎಲ್ಲಾ ವಾಹನಗಳನ್ನ ಸ್ಥಗಿತ ಮಾಡಿರುವಂತದ್ದು. ಪ್ರಮುಖವಾಗಿ ಟ್ರಕ್ ವಾಹನಗಳಿರ್ಬೋದು, ಜೊತೆಗೆ ಲಾರಿಗಳಿರ್ಬೋದು, ಇದೆಲ್ಲನೂ ಕೂಡ ಸ್ಥಗಿತ ಮಾಡೋ ಮೂಲಕ ಸರ್ಕಾರಕ್ಕೆ ನೇರವಾದಂತಹ ಬಿಸಿಯನ್ನ ಮುಟ್ಸೋದಕ್ಕೆ ಹೊರಟಿದ್ದಾರೆ. ಅಂದ್ರೆ ಪ್ರಮುಖವಾಗಿ 5-6 ಬೇಡಿಕೆಗಳನ್ನ ಈ ಬಾರಿ ಲಾರಿ ಮಾಲೀಕರ ಸಂಘ ಸರ್ಕಾರದ ಮುಂದಿಟ್ಟಿದೆ. ಕಳೆದ 6 ತಿಂಗಳಿನಲ್ಲಿ ಸರಾಸರಿ ₹5.50 ಡೀಸೆಲ್ ದರ ಹೆಚ್ಚಳ ಆಗಿದೆ. ಇದನ್ನ ಇಳಿಕೆ ಮಾಡಲೇಬೇಕು. ಇದು ದೊಡ್ಡ ಮಟ್ಟದ ಹೊಡೆತವನ್ನ ಕೊಟ್ಟಿದೆ. ಇದರಿಂದ ಡೀಸೆಲ್ ಬೆಲೆ ಈ ರೀತಿಯಾಗಿ ಜಾಸ್ತಿ ಹಾಕೊಂಡು ಹೋದ್ರೆ ಜೀವನ ಮಾಡುವಂತದ್ದು ತುಂಬಾನೇ ಕಷ್ಟ ಆಗುತ್ತೆ ಅನ್ನೋ ಒಂದು ಪ್ರಮುಖ ಬೇಡಿಕೆಯನ್ನ ಕೂಡ ಮುಂದಿಟ್ಟು ಸರ್ಕಾರಕ್ಕೆ ಈ ರೀತಿಯ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲಾ ಟೋಲ್ ಜೊತೆಗೆ ಬಾರ್ಡರ್ಗಳಲ್ಲಿ ಲಾರಿಗಳು ಸ್ಥಗಿತವಾಗಿ
ಇಲ್ಲಿ ನಿಂತಿರುವಂತದ್ದು. ಅಂದ್ರೆ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ಅಂದ್ರೆ ಈ ಹೊತ್ತಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ಅಗತ್ಯ ಸೇವೆಗಳನ್ನ ನಿಲ್ಸೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ಹಾಲು, ಔಷಧಿ, ಹಾಗೆ ಡೊಮೆಸ್ಟಿಕ್ ಗ್ಯಾಸ್, ತರಕಾರಿ, ಹಣ್ಣು, ಮೆಡಿಕಲ್ ಶಾಪ್, ಆಸ್ಪತ್ರೆ, ಆಂಬ್ಯುಲೆನ್ಸ್ ಈ ರೀತಿಗೆ ಬೇಕಾಗುವ ಕಡೆಗಳಲ್ಲಿ ನಾವು ತೊಂದರೆಯನ್ನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ರಮುಖವಾದಂತಹ ಬೇಡಿಕೆ ಆಗ್ಲೇ ಹೇಳಿರೋ ಹಾಗೆ ಡೀಸೆಲ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಟ್ರಿಪ್ ಕಾಸ್ಟ್ ಜಾಸ್ತಿ ಆಗಿದೆ, ಇದನ್ನ ಕಮ್ಮಿ ಮಾಡಬೇಕು. ಜೊತೆಗೆ ನೆರೆ ರಾಜ್ಯಗಳು ಇಲ್ಲಿಗೆ ಮುಂಚೆ ಬಂದು ಡೀಸೆಲ್ ಮತ್ತಷ್ಟು ಬೆಲೆ ಹೆಚ್ಚಳ ಆಗಿರೋದ್ರಿಂದ ಯಾವುದು ಕೂಡ ವಾಹನಗಳು ಇಲ್ಲಿಗೆ ಬರ್ತಾ ಇಲ್ಲ. ಜೊತೆಗೆ ಮುಷ್ಕರ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಗ್ರಾಹಕರ ಮೇಲೆ ಇದು ನೇರವಾಗಿ ಎಫೆಕ್ಟ್ ಬೀಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ರೈತರು ಬೆಳೆದಂತಹ ಬೆಳೆಯನ್ನ ಸಪ್ಲೈ ಮಾಡುವಂತಹ ಲಾರಿಗಳು ಸ್ಥಗಿತ ಆದಂತಹ ಬೆನ್ನಲ್ಲೇ ಎಲ್ಲದರ ಬೆಲೆ ಮತ್ತಷ್ಟು ಹೆಚ್ಚಳ ಆಗಿ ಅಗತ್ಯ ವಸ್ತುಗಳು ಕೂಡ ಸಿಗದೇ ಇರುವಂತಹ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆ ಲಾರಿ ಮಾಲೀಕರನ್ನ ನೆಗ್ಲೆಕ್ಟ್ ಮಾಡೋ ಮೂಲಕ ದೊಡ್ಡ ಮಟ್ಟದ ಒಂದು ತೊಂದರೆಯನ್ನ ಅನುಭವಿಸೋದಕ್ಕೆ ರೆಡಿ ಆಗ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು. ಪರ್ಚೇಸ್ ಮಾಡ್ತಾ ಇತ್ತು, ಆದ್ರೆ